ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬಂದು ದೇಕ್ಲಾತನ್ಗೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಇಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು ಮತ್ತು ಪೋರ್ಟ್ಸ್ ವೇರ್. ಹಾಗಾಗಿ ನಾನು ಇಲ್ಲಿಗೆ ಹೋಗ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ, ಹಾಗೆ ಶೇರ್ ಮಾಡಿ. ಇಲ್ಲಿ ಬಂದು ಎಲ್ಲ ಥರದ ಪೋರ್ಟ್ಸ್ ವೇರ್ ಸಿಗುತ್ತೆ. ಇದು ಬ್ಯಾಂಗ್ಳೂರ್ ಲೊಕೇಶನಲ್ಲಿದೆ. ಇಲ್ಲಿ ಏನಿದೆ ಅಂತ ನೋಡೋಣ, ಬನ್ನಿ ನೋಡ್ಕೊಂಡು ಬರೋಣ. ನಾನು ಇದು ಫಸ್ಟ್ ಟೈಮ್ ಬಂದಿದ್ದಲ್ಲ, ಇದು ಸೆಕೆಂಡ್ ಟೈಮ್ ಬಂದಿರೋದು. ನಾನು ಫಸ್ಟ್ ಟೈಮ್ ಬಂದಾಗ ಕೆಲವೊಂದು ಬಟ್ಟೆಗಳನ್ನು ತಗೊಂಡೋಗಿದ್ದೀನಿ. ಇಲ್ಲಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾರ್ಮಲ್ ಜನಗಳು ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೆ ನಾನೇನು ಚಾಯ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಲೋಕಲಲ್ಲಿ 2-3 ತೊಗೊತೀವಿ ಅಲ್ವಾ. ಇಲ್ಲಿ ಬ್ರ್ಯಾಂಡೆಡಲ್ಲಿ ಒಂದೇ ತೊಗೊಂಡ್ರು ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ಇಲ್ಲೆಲ್ಲ ಫುಲ್ಲು ಕಾಟನ್ನೇ ಇರುತ್ತೆ, ಪ್ಯೂರ್ ಕಾಟನ್ ಕೂಡ ಇರುತ್ತೆ. ಜೊತೆಗೆ ಇದು ಕಲರ್ ಕೂಡ ಹೋಗಲ್ಲ, ಅಂದರೆ ಕಲರ್ ಕೂಡ ಸೇಡ್ ಆಗೋದಿಲ್ಲ. ಅಷ್ಟು ಬಟ್ಟೆ ಕ್ವಾಂಟಿಟಿ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ. ದೇಕ್ಲಾತನ್ ಎಲ್ಲ ಕಡೆ ಇರುತ್ತೆ. ಇದು ಬ್ಯಾಂಗ್ಳೂರಲ್ಲಿ ನಾನು ಬಂದಿರೋದು. ಇಲ್ಲಿಗೆ ಬಂದಿರೋ ರೀಸನ್ ಏನಂತ ಹೇಳಿದ್ರೆ, ನೀವು ಆಲ್ಮೋಸ್ಟ್ ನಾನು ಟ್ರಿಪ್ಪಿನ ವಿಡಿಯೋ ನೋಡಿರ್ಬೋದು, ಗೋವಾ ಟ್ರಿಪ್ ವಿಡಿಯೋ. ನಾವು ಗೋವಾಗೆ ಹೋಗ್ತಿದ್ದೀವಿ. ನಾವು ಇವತ್ತು ನೈಟು ಗೋವಾಗೆ ಹೋಗೋ ವಿಡಿಯೋ ಇದು. ನನಗೆ ಇಷ್ಟು ದಿನ ಆದರೂ ಎಡಿಟಿಂಗ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಗೋವಾಗೆ ಹೋಗ್ತಿದ್ದೀವಿ ಅಲ್ವಾ, ನನಗೆ ಒಂದು ಹ್ಯಾಟ್ ಬೇಕಿತ್ತು. ಯಾಕೆಂದರೆ ತುಂಬಾ ಬಿಸಿಲು ಇರುತ್ತೆ. ನನ್ನ ಸ್ಕಿನ್ನು ಸ್ವಲ್ಪ ಬಿಸಿಲಿಗೆ ಹೋದರೆ ಟ್ಯಾನ್ ಆಗುತ್ತೆ ಅಂತ ಖಂಡಿತ ಅಲ್ಲ, ನನಗೆ ಬಿಸಿಲಿಗೆ ಹೋದರೆ ಸ್ವಲ್ಪ ಹಿಚ್ಚಿಂಗ್ ಆಗುತ್ತೆ. ಹಾಗಾಗಿ ಒಂದು ಹ್ಯಾಟ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಜೊತೆಗೆ ನೀವೆಲ್ಲರೂ ಕೂಡ ನೋಡಲಿ ಅಂತ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲ ಥರ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ಎಲ್ಲ ಥರ ಪೋರ್ಟ್ಸ್ ವೇರು, ಜೊತೆಗೆ ಜಿಮ್ ವರ್ಕೌಟ್ ಮಾಡೋ ಎಲ್ಲ ಥರ ಸಿಗುತ್ತೆ. ಇಲ್ಲಿ ಬಂದು ಒಂದು ನಿಕ್ಕರ್ ಮಿನಿಮಮ್ ಬೆಲೆ ಅಂತ ಹೇಳಿದ್ರೆ 400 ರೂಪಾಯಿ ಇದೆ. ಫುಲ್ ಕಡಿಮೆ ಪ್ರೈಸಸ್ ಅಂದರೆ 400ರಿಂದನೂ ಎಲ್ಲ ಬಟ್ಟೆಗಳ ಪ್ರೈಸಸ್ಸು ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ ನೈಟ್ ಒಂದು ಪ್ಯಾಂಟ್ ಬಂದು ಮಿನಿಮಮ್ 999 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲ್ಲ ಪ್ಯೂರ್ ಕಾಟನ್ ಬಟ್ಟೆಗಳಿದೆ. ನಾನು ಒಂದು ಹ್ಯಾಟ್ ತೊಗೊಂಡೆ. ನಾನು ಮೆರೂನ್ ಕಲರ್ ಹ್ಯಾಟ್ ತೊಗೊಂಡೆ. ಜೊತೆಗೆ ಆ ಹ್ಯಾಟ್ ಬಂದು 401 ರೂಪಾಯಿ. ಬೇರೆ ಕಡೆ ಎಲ್ಲ 40-50 ರೂಪಾಯಿಗೂ ಕೂಡ ಹ್ಯಾಟ್ ಸಿಗುತ್ತೆ. ಆದರೆ ಅದು ಅಷ್ಟೊಂದು ಕಂಫರ್ಟಬಲ್ ಆಗಿ ಇರಲ್ಲ ಹಾಕೊಳ್ಳೋದಕ್ಕೆ. ಮತ್ತು ಕಾಟನ್ ಇರಲ್ಲ, ಹಾಕಿದ್ರೆ ಇರಿಟೇಷನ್ ಆಗುತ್ತಲ್ಲ. ಹಾಗಾಗಿ ನಾನು ಇಲ್ಲೇ ತಗೊಂಡೆ. ಮತ್ತು ಮುಂದೆ ಯೂಸ್ ಆಗುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಎಲ್ಲ ಆಟ ಆಡೋಕ್ಕೆ ಮಕ್ಕಳುಗಳಿಗೆ ಏನು ಬೇಕೋ ಆಟ ಆಡೋ ವಸ್ತುಗಳು ಎಲ್ಲವೂ ಸಿಗುತ್ತೆ. ಇಲ್ಲಿ ದೊಡ್ಡವ್ರಿಗೂ ಅಷ್ಟೇ ಎಲ್ಲವೂ ಸಿಗುತ್ತೆ. ನೋಡಿ ಹ್ಯಾಟ್ ಎಷ್ಟೊಂದು ಚೆನ್ನಾಗಿದೆ. ಇಲ್ಲಿ ಎಲ್ಲ ಥರ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಕೆಲವೊಂದು ಕಡೆ ಸ್ವಲ್ಪ ಕಲೆಕ್ಷನ್ ಕಡಿಮೆ ಇರುತ್ತೆ. ಇದು ಸಿಕ್ಕಾಬಟ್ಟೆ ದೊಡ್ಡದಿದೆ. ಹಾಗಾಗಿ ಕಲೆಕ್ಷನ್ ಕೂಡ ಜಾಸ್ತಿನೇ ಇದೆ. ಇಲ್ಲಿ ನೋಡಿ ಕೆಲವೊಂದು ಐಟಮ್ಗಳು ನನಗೂ ಕೂಡ ಅದೇನೇನು ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಯೂಸ್ ಮಾಡೋದು ಮಾತ್ರ ನನಗೆ ಗೊತ್ತಿರುತ್ತಲ್ವಾ. ಹಾಗಾಗಿ ಯೂಸ್ ಮಾಡೋದಿರೋದೆಲ್ಲ ನನಗೆ ಗೊತ್ತಿಲ್ಲ. ಇಲ್ಲಿ ಹುಡುಗರಿಗೆ ತುಂಬಾ ಕ್ವಾಲಿಟಿ ಆಗಿರೋಂಥ ಬೆಲ್ಟ್ ಕೂಡ ಇವೆ, ಮತ್ತು ಜಾಕೆಟ್ಗಳು ಕೂಡ ಇವೆ. ನಾನು ಲಾಸ್ಟ್ ಟೈಮ್ ಒಂದು ಜಾಕೆಟ್ ತೊಗೊಂಡಿದ್ದೆ. ಲಾಸ್ಟ್ ಅಂದರೆ 1 ಇಯರ್ ಬ್ಯಾಕ್ ಇರಬೇಕು. ಎಷ್ಟು 1300 ಏನೋ ಕೊಟ್ಟು ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ತುಂಬಾ
ಸೂಪರ್ ಆಗಿದೆ ಕ್ವಾಲಿಟಿ. ಹಾಗಾಗಿ ನಿಮಗೂ ಕೂಡ ಹೇಳ್ತಿದ್ದೀನಿ, ನಾನು ಯಾವುದೇ ಒಂದು ವಿಡಿಯೋ ಮಾಡಬೇಕಂದ್ರೆ ಯಾವುದಾದ್ರೂ ಬಟ್ಟೆ ಬಗ್ಗೆ ಆಗಲಿ ಕ್ರೀಮ್ ಬಗ್ಗೆ ಆಗಲಿ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಚಾಯ್ಸ್ ಮಾಡ್ತೀನಿ. ಇಂಥ ಕಡೆ ಹೋಗಿ ತಗೊಳ್ಳಿ, ಇದನ್ನ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿ ಬಂದು ಮಕ್ಕಳಿಗೆ ಸೈಕಲ್ ಕೂಡ ಇದೆ, ಮಕ್ಕಳಿಗೆ ಸೈಕಲ್ ಇದೆ ಮತ್ತೆ ದೊಡ್ಡವ್ರಿಗೂ ಕೂಡ ಸೈಕಲ್ ಇದೆ. ಇಲ್ಲಿ ಪಾಂಟ ಕೂಡ ಇದೆ. ಇವರೊಂದು ಟೆಕ್ನಿಕ್ ಏನು ಯೂಸ್ ಮಾಡ್ತಾರೆ ಗೊತ್ತಾ, ಸ್ಟಾರ್ಟಿಂಗು ಮಕ್ಕಳು ಬಂದ್ರೆ ಅವರಿಗೆ ಟ್ರಯಲ್ ನೋಡ್ಲಿ ಅನ್ನೋ ಥರ ಸೈಕಲ್ ಆಗಿರ್ಬೋದು ಏನೇ ಒಂದು ಗೇಮ್ ಆಗಿರ್ಬೋದು ಕೊಟ್ಬಿಡ್ತಾರೆ ಆಟ ಆಡೋದಿಕ್ಕೆ. ಆಮೇಲೆ ಮಕ್ಕಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಆಟ ಮಾಡ್ತವೆ ತಿಕ್ಕೊಡಿ ಅಂತ. ಇಲ್ಲಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ಹಾಗೆ ಆಯ್ತು, ಯಾವುದೋ ಒಂದು ಪಾಪುಗೆ ಸೈಕಲ್ ಆಡೋದಿಕ್ಕೆ ಟ್ರಯಲ್ ನೋಡೋದಿಕ್ಕೆ ಪರವಾಗಿಲ್ಲ ಟ್ರೈನ್ ಮಾಡಿ ಅಂತ ಕೊಟ್ಬಿಟ್ರು. ಅವನು ಖುಷಿಯಾಗಿ ಸೈಕಲ್ ಅನ್ನ ಆಟ ಆಡ್ತಿದ್ದ. ಹೋಗ್ಬೇಕಾದ್ರೆ ಅವ್ರಮ್ಮ ಕೊಟ್ಟೋಗು ಅಂತ ಬಿಟ್ಟೋಗ್ಬೇಕಲ್ವಾ, ಬಾ ಹೋಗೋಣ ಅಂತ ಹೇಳಿದ್ರು. ಅವನಂತೂ ತುಂಬಾ ಆಟ ಮಾಡ್ತಿದ್ದ. ಏನ್ ಸೈಕಲ್ ಏನ್ ಕಡಿಮೆ ಇದೆಯಾ, ಮಕ್ಳು ಸೈಕಲ್ ಕೂಡ ಮಿನಿಮಮ್ ಪ್ರೈಸ್ ಅಂದ್ರೆ 8,000ದಿಂದ 18,000ವರೆಗೂ ಇದೆ. ತುಂಬಾನೇ ಕಾಸ್ಟ್ಲಿ ಕೂಡ ಇದೆ, ಆದ್ರೆ ಅಷ್ಟೇ ಬ್ರಾಂಡೆಡ್ ಆಗಿದೆಯಲ್ಲ. ಹಾಗೆ ಇದು ಇವ್ರು ವ್ಯಾಪಾರ ಮಾಡೋ ಟೆಕ್ನಿಕ್ ಅನ್ಸುತ್ತೆ ಅಲ್ವಾ. ಮಕ್ಳಿಗೆ ಟ್ರಯಲ್ ನೋಡೋದಕ್ಕೆ ಕೊಡುದು, ಆದ್ರೆ ದೊಡ್ಡವರು ಕೊಡಲ್ಲ. ದೊಡ್ಡವ್ರಿಗೆ ಟ್ರಯಲ್ ನೋಡ್ತೀವಿ ಅಂತ ಹೇಳಿದ್ರೆ ಈ ತರ ಸೈಕಲ್ನೆಲ್ಲ ಕೊಡಲ್ಲ, ಮಕ್ಳಿಗೆ ಮಾತ್ರ ಕೊಡ್ತಾರೆ. ಅಂದ್ರೆ ಏನು, ಮಕ್ಳಿಗೆ ಕೊಟ್ರೆ ಅವ್ರು ಹಠ ಮಾಡ್ತಾರೆ ಅಂತ. ದೊಡ್ಡವ್ರೇನು ಟ್ರಯಲ್ ನೋಡಿ ಎಂಜಾಯ್ ಮಾಡಿ ಹೋಗ್ಬಿಡ್ತಾರಲ್ವಾ. ಹಾಗಾಗಿ ಜೊತೆಗೆ ನಾನು ಒಂದು ಫೋರ್ಡ್ಸ್ ಶೂ ಬೇಕಿತ್ತು, ತಗೊಳ್ಳೋಣ ಅಂತ ನೋಡ್ದೆ. ಕಲರ್ಸ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿದ್ರೆ ಬರೀ ಜೆಂಟ್ಸ್ಗೆ ಬಟ್ಟೆ ಅನ್ನೋ ತರ ಫೀಲ್ ಆಗುತ್ತೆ, ಆದ್ರೆ ಇಲ್ಲಿ ಜೆಂಟ್ಸ್ಗೆ ಮತ್ತೆ ಲೇಡೀಸ್ಗೆ ಮತ್ತೆ ಚಿಕ್ಕ ಮಕ್ಳಿಗೂ ಕೂಡ ಎಲ್ಲ ತರ ಸ್ಪೋರ್ಟ್ಸ್ ವೇರ್ ಸಿಗುತ್ತೆ. ಇಲ್ಲಿ ಬಂದು ವರ್ಕೌಟ್ ಮಾಡೋದಿಕ್ಕೆ ಜಿಮ್ ಐಟಮ್ಸ್ ಕೂಡ ಸಿಗುತ್ತೆ. ಡಂಬಲ್ಸು ಮತ್ತೆ ಯೋಗ ಮ್ಯಾಟು ಪ್ರತಿಯೊಂದು ಏನಿಲ್ಲ ಅನ್ನೋ ತರ ಇಲ್ಲ, ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ನಾನು ಒಂದು ಯಾಡ್ ತಗೊಂಡೆ, ಮತ್ತೆ ನನ್ನ ಫ್ರೆಂಡು 2 ನೈಟ್ ಪ್ಯಾಂಟು ಮತ್ತೆ ಒಂದು ಜಾಕೆಟ್ ತಗೊಂಡ್ಲು. ನಾವು ಈ 4 ಐಟಮ್ಸ್ ತಗೊಂಡಿದ್ದು ಅಷ್ಟೇ. ನಮಗೆ ಟ್ರೈನು 11:30ಗಿದೆ, ಇನ್ನೂ ಟೈಮ್ ಇದೆ. ಹಾಗಾಗಿ ನಾನು ವಿಡಿಯೋ ಕೂಡ ಮಾಡ್ತಿದ್ದೀನಿ, ಯಾಕೆಂದ್ರೆ ಇನ್ನ ಟ್ರೈನ್ಗೆ ಟೈಮ್ ಇದೆ ಅಲ್ವಾ. ನಾನು ಶೂ ಏನಕ್ಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಲಗೇಜ್ ಕ್ಯಾರಿ ಮಾಡೋದಿಕ್ಕಾಗಲ್ಲ. ಇವಾಗಲೇ ಹೆವಿ ಲಗೇಜ್ ಇದೆ, ಮತ್ತೆ ಅದನ್ನ ತಗೊಂಡ್ ಬಂದು ಮತ್ತೆ ನಾನು ತಗೊಂಡೋಗೋದಿಕ್ಕೆ ಅದೆಲ್ಲ ಕ್ಯಾರಿ ಮಾಡೋದಿಕ್ಕಾಗಲ್ಲ ಅಂತ ನಾನು ನೆಕ್ಸ್ಟ್ ಟೈಮ್ ಖಂಡಿತ ಬಂದೇ ಬರ್ತೀನಿ, ಅವಾಗ ತಗೋತೀನಿ. ಆದ್ರೆ ಇವಾಗ ತಗೊಂಡಿಲ್ಲ. ನೋಡಿ ಮಕ್ಳುಗಳು ಎಲ್ಲಾ ತರ ಗೇಮ್ ಇದೆ ಅಲ್ವಾ, ಅವ್ರ ಮಕ್ಳುಗಳಿಗೆ ಅಲ್ಲಿ ಕೊಟ್ಟಿದ್ದಾರೆ. ಈ ಹುಡುಗ ನೋಡಿ ಸೈಕಲ್ ಟ್ರಯಲ್ ನೋಡ್ತಿದ್ದಾನೆ. ಸ್ವಲ್ಪ ಬುದ್ಧಿ ಇರೋಂಥ ಮಕ್ಳುಗಳು ಅಷ್ಟಾಗಿ ಹಠ ಮಾಡೋದಿಲ್ಲ ಬೇಕೇ ಬೇಕು ಅಂತ, ಆದ್ರೆ ಚಿಕ್ಕ ಮಕ್ಳುಗಳು ಗೊತ್ತಿರಲ್ಲ, ತುಂಬಾ ಹಠ ಮಾಡ್ತವೆ. ಇಲ್ಲಿ ಬಂದ್ರೆ ಇದು ಒಂದೇ ಬಿಲ್ಡಿಂಗ್, ಅಂದ್ರೆ ಇದು ಒಂದೇ ಫ್ಲೋರ್ ಇದೆ, ಆದ್ರೆ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಒಂದೊಂದು ಕಡೆ ಒಂದೊಂದು ಐಟಮ್ ಇದೆ. ಮತ್ತೆ ಇಲ್ಲಿ ಬ್ಯಾಗು ಕೂಡ ತುಂಬಾ ಕ್ವಾಲಿಟಿ ಇದೆ. ಲಾಸ್ಟ್ ಅದೇ ಫಸ್ಟ್ ಟೈಮ್ ಬಂದಿದ್ದು ಅಂತ ಹೇಳಿದ್ನಲ್ಲ, ಇದು ಸೆಕೆಂಡ್ ಟೈಮ್ ನಾವು ಬಂದಿರೋದು. ಫಸ್ಟ್ ಟೈಮ್ ಬಂದಿದ್ದಾಗ ನನ್ನ ಫ್ರೆಂಡು ಒಂದು ಬ್ಯಾಗ್ ತಗೊಂಡಿದ್ಲು ಲ್ಯಾಪ್ಟಾಪ್ ಇಡೋದಕ್ಕೆ ಅಂತ. ಆ ಬ್ಯಾಗು ಕೂಡ ತುಂಬಾ ಕ್ವಾಲಿಟಿ ಆಗಿದೆ, ಸ್ವಲ್ಪನೂ ಕಲರ್ ಶೇಡ್ ಆಗಿಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ಲು. ಹೊರಗಡೆ ಎಲ್ಲ ಲೋಕಲ್ ಅಲ್ಲಿ ಒಂದೇ ಒಂದು ತಗೊಳ್ಳೋದಕ್ಕೆ 2-3 ತಗೊಳ್ಳೋದಕ್ಕೆ ಇಲ್ಲಿ ಬಂದು 1 ತಗೊಂಡ್ರು ಸಾಕು, ತುಂಬಾನೇ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲಿ ಸೈಕಲ್ ರಿಪೇರಿ ಕೂಡ ಮಾಡ್ಕೊಡ್ತಾರೆ, ಅಂದ್ರೆ ಇಲ್ಲಿ ತಗೊಂಡ್ರೆ ರಿಪೇರಿ ಮಾಡ್ಕೊಡ್ತಾರೆ ಅಂತ ಏನಿಲ್ಲ. ನಾವು ಹೊರಗಡೆ ಎಲ್ಲಾದ್ರೂ ತಗೊಂಡು ಸೈಕಲ್ ಹಾಳಾಗಿದ್ರೆ ಇಲ್ಲಿ ರಿಪೇರಿ ಕೂಡ ಮಾಡ್ಕೊಡ್ತಾರೆ. ನನಗೆ ಇಲ್ಲಿ ನೋಡಿ ಎಷ್ಟೊಂದು ಐಟಮ್ ಇದೆ, ಅದೆಲ್ಲ ಏನು ಅಂತ ನನಗೆ ಕೆಲವೊಂದು ಐಟಮ್ ಬಗ್ಗೆ ನನಗೂ ಗೊತ್ತಿಲ್ಲ. ಆದ್ರೆ ಜಾಕೆಟ್ಗಳು, ಪ್ಯಾಂಟ್ಗಳು, ನೈಟ್ ವೇರ್, ಇನ್ನರ್ ವೇರ್ ಎಲ್ಲವೂ ತುಂಬಾ ಚೆನ್ನಾಗಿ ಕ್ವಾಲಿಟಿ ಇದೆ. ಜೊತೆಗೆ ಮನೆ ಒಳಗಡೆ ಸ್ಲಿಪ್ಪರ್ ಹಾಕೊಂಡು ಓಡಾಡೋದಕ್ಕೂ ಕೂಡ ಇದೆ. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಸ್ಲಿಪ್ಪರ್. ನಾನು ನೋಡೋಣ ಅಂತ ಒಂದು ಸ್ಲಿಪ್ಪರನ್ನ ತಗೊಂಡು ಟ್ರೈನ್ ಮಾಡಿದೆ, ಆದ್ರೆ ನಾನಿವಾಗ ಅದನ್ನೆಲ್ಲ ತಗೊಂಡು ಕ್ಯಾರಿ ಮಾಡೋದಿಕ್ಕಾಗಲ್ಲ,
ಹಾಗಾಗಿ ನಾನು ಏನೂ ತಗೊಂಡಿಲ್ಲ. ನಾನು ಒಂದು ಹ್ಯಾಟ್ ತಗೊಂಡಾಗ ನನಗೆ ಮೆರೂನ್ ಕಲರೇ ಇಷ್ಟ ಆಯಿತು. ಆದ್ರೆ ಇವಾಗ ಅನ್ನಿಸ್ತಿದೆ ಬ್ಲ್ಯಾಕ್ ತಗೋಬೇಕಿತ್ತಲ್ವಾ ಅಂತ. ಹಾಗೆ ಮನ್ಸಿನ ಜೀವನನೇ ಹಾಗೆ, ನಮ್ಮ ಹತ್ರ ಏನಿರುತ್ತೆ ನಮ್ಗೆ ಅದು ಇಷ್ಟ ಆಗಲ್ಲ, ನಮ್ಮ ಹತ್ರ ಏನಿರಲ್ಲ ನಮ್ಗೆ ಅದೇ ಇಷ್ಟ ಆಗುತ್ತೆ ಅಲ್ವಾ. ತಗೊಂಡಿಷ್ಟು ದಿನ ಎಷ್ಟು ಒಂದು 10 ಡೇಸ್ ಮೇಲೆ ಆಗಿದೆ. ಆದ್ರೆ ನನಗೆ ಇವಾಗ ಆಗ್ಲೇ ಬ್ಲ್ಯಾಕ್ ಕಲರ್ ಹ್ಯಾಟ್ ಚೆನ್ನಾಗಿರ್ತಿತ್ತೇನೋ ಅನ್ನೋ ಥರ ಅನಿಸ್ತಿದೆ. ಇಲ್ಲಿ ಹುಡುಗರಿಗೆ ಪ್ರತಿ ಒಂದು ಐಟಮು ಸಿಗುತ್ತೆ, ಹುಡುಗಿರಿಗೂ ಪ್ರತಿ ಒಂದು ಐಟಮು ಸಿಗುತ್ತೆ. ಈ ಹುಡುಗರೆಲ್ಲ ಸೈಕಲ್ ಹೊಡಿತಿದ್ದಾರೆ ಅಂತ ಹೇಳಿದ್ರೆ ಅವರು ಟ್ರಯಲ್ ನೋಡ್ತಿದ್ದಾರೆ. ಒಬ್ರು ತಗೊಳಕ್ಕೆಲ್ಲ ಬಂದಿರ್ತಾರಲ್ವಾ, ಅವರಿಗೆ ಟ್ರಯಲ್ ಕೊಟ್ಟಿರ್ತಾರೆ. ಆಮೇಲೆ ತಗೊಳಕ್ ಬಂದಿಲ್ಲ ಅನ್ನೋರು ಕೂಡ ಮಕ್ಳುಗಳಿಗೆ ಆಟ ಆಡೋದಕ್ಕೆ ಕೊಡ್ತಾರೆ ಕೂಡ. ಎಲ್ಲವನ್ನೂ ನೋಡ್ತಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅನ್ಕೊಂತೀನಿ. ಯಾರೆಲ್ಲ ಸ್ಪೋರ್ಟ್ಸ್ ವೇರ್, ನೈಟ್ ಡ್ರೆಸ್, ನೈಟ್ ವೇರ್ ತಗೋಬೇಕು ಅನ್ಕೋತೀರಾ, ಡೆಕ್ಲಾಥಾನ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಬಂದು ಒಂದು ನಿಕ್ಕರ್ ಕೂಡ ಮಿನಿಮಮ್ ಅಮೌಂಟ್ ಅಂತ ಹೇಳಿದ್ರೆ 399 ಇದೆ, 999 ಇದೆ. ಪ್ಯಾಂಟು ಅಷ್ಟೇ ಒಂದು 999 ಆ ಥರ ಇದೆ. ಸಖತ್ತಾಗಿದೆ. ಇದು ಸ್ವಲ್ಪ ಬಡವ್ರಿಗೆ ತಗೊಳ್ಳೋದು ಕಷ್ಟನೇ. ಆದರೆ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಹೊರಗಡೆ ಒಂದು 4-5 ತಗೊಳ್ಳೋದು, ಇಲ್ಲಿ ಒಂದು ತಗೊಂಡ್ರು ಅಷ್ಟೇ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲಿ ಎಲ್ಲ ಥರ ಕಲೆಕ್ಷನು ಇದೆ, ಜೊತೆಗೆ ಯೋಗ ಮ್ಯಾಟ್ ಕೂಡ ಸಿಗುತ್ತೆ, ಮತ್ತೆ ಡಂಬಲ್ಗಳು ಕೂಡ ಸಿಗುತ್ತೆ. ನೋಡಿ, ಮಕ್ಳುಗಳು ಆಟ ಆಡ್ತಿದ್ದಾವೆ. ಇಲ್ಲಿ ಮಕ್ಳುಗಳು ಕೂಡ ಎಲ್ಲ ಥರ ಆಟ ಆಡೋ ವಸ್ತುಗಳು ಕೂಡ ಸಿಗುತ್ತೆ. ನಾನು ತುಂಬಾನೇ ಇಷ್ಟ ಆಯಿತು, ಏಕೆಂದರೆ ಬಟ್ಟೆ ಬ್ರ್ಯಾಂಡೆಡ್ ತುಂಬಾನೇ ಚೆನ್ನಾಗಿದೆ. ನಾವು ಇಲ್ಲೇ ಹೋಗಿ ಟ್ರಯಲ್ ನೋಡಿ ನಮಗೆ ಇಷ್ಟ ಆದರೆ ಕೂಡ ತಗೋಬೋದು. ಟ್ರಯಲ್ ನೋಡೋದಕ್ಕೆ ಪ್ರತಿ ಒಂದು ಕಡೆನೂ ಅವಕಾಶ ಇರುತ್ತೆ ಅಲ್ವಾ, ಸೈಜ್ ನೋಡೋದಕ್ಕೆ. ಜೊತೆಗೆ ಇಲ್ಲಿ ಇವಾಗ ತಗೊಂಡು ಏನಾದರೂ ಮಿಸ್ ಆಗಿ ಡ್ಯಾಮೇಜ್ ಆಗಿದ್ದು ಮತ್ತೆ ಏನಾದರೂ ಕಲರ್ ಶೇಡ್ ಆದರೆ ನಾವು ಕೂಡ ರಿಟರ್ನ್ ತಂದರೆ ಅವರು ರಿಟರ್ನ್ ಮಾಡ್ಕೋತಾರೆ. ನಾವು ತಗೊಂಡು ಬಟ್ಟೆ ಹಾಕೊಂಡು ಕಲರ್ ಶೇಡ್ ಆದರೂ ಇವರು ರಿಟರ್ನ್ ಮಾಡಿಕೊಡ್ತಾರೆ. ಅಷ್ಟು ಚೆನ್ನಾಗಿದೆ ಇಲ್ಲಿ ಕ್ವಾಲಿಟಿ. ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗೋದಿಲ್ಲ ಬಿಡಿ, ಕಲರ್ ಶೇಡ್ ಆಗೋದಿಲ್ಲ. ಅವರು ಕಲರ್ ಶೇಡ್ ಆದರೆ ರಿಟರ್ನ್ ಮಾಡ್ಕೋತೀವಿ ಅಂತ ಹೇಳೋದೆ ಅದಕ್ಕೋಸ್ಕರ. ಎಲ್ಲ ಥರ ಹುಡುಗಿರಿಗೆ ಸ್ಪೋರ್ಟ್ಸ್ ವೇರ್ ಕೂಡ ಇದೆ. ಸ್ಪೋರ್ಟ್ಸ್ ವೇರ್ ಇಲ್ಲದೆ ನೈಟ್ ವೇರ್ ಕೂಡ ಇದೆ. ಇಲ್ಲಿ ಫುಲ್ಲು ಪ್ಯೂರ್ ಕಾಟನ್ನೇ ಇದೆ. ಯಾವ್ದು ನೋಡು ಕಾಟನ್ನೇ ಇರುತ್ತೆ, ಪ್ಯೂರ್ ಕಾಟನ್ನೇ ಇರುತ್ತೆ. ಹಾಗಾಗಿ ಕ್ವಾಲಿಟಿ ಕ್ವಾಂಟಿಟಿ ಜಾಸ್ತಿ ಚೆನ್ನಾಗಿದೆ ಅಲ್ಲ, ಹಾಗಾಗಿ ಅಮೌಂಟು ಅಷ್ಟೇ ಕಾಸ್ಟ್ಲಿ ಇದೆ. ನೋಡಿ, ಇಲ್ಲಿ ಜಾಸ್ತಿ ಏನು ಜನ ಇರಲಿಲ್ಲ. ಕಾಸ್ಟ್ಲಿ ಇರೋ ಕಡೆ ಸಾಮಾನ್ಯವಾಗಿ ಯಾರು ತಗೊಳ್ಳಲ್ಲ ಅಲ್ವಾ, ಹಾಗಾಗಿ ಅಂಥ ಕಡೆ ಜಾಸ್ತಿ ಜನ ಯಾರು ಇರಲ್ಲ. ನಾನು ಒಂದು ಯಾಡ್ ತಗೊಂಡೆ, ನನ್ನ ಫ್ರೆಂಡು 2 ನೈಟ್ ಪ್ಯಾಂಟ್ ತಗೊಂಡು ಮತ್ತು ಒಂದು ಜಾಕೆಟ್ ತಗೊಂಡ್ಳು. ನಾವು ಅದನ್ನೆಲ್ಲ ಇವಾಗ ಬಿಲ್ ಮಾಡಿಸೋಣ ಅಂತ ಬಂದ್ವಿ. ನಮಗೆ ಟ್ರೈನ್ ಇರೋದು 11:30. ನಾವು ಇದನ್ನೆಲ್ಲ ಬಿಲ್ ಮಾಡಿಸಿ ಊಟ ಮಾಡಬೇಕು. ಇವಾಗ ಟೈಮು ಮಿನಿಮಮ್ ಅಂದರೆ 6:20 ಇದೆ ಅಷ್ಟೆ. ನಾವು ಇದನ್ನೆಲ್ಲ ಮಾಡಿ ಊಟ ಮಾಡಿ ನಾವು ಹೋಗ್ತೀವಿ ಅನ್ನೋಷ್ಟರಲ್ಲಿ ಅಷ್ಟು ಟೈಮ್ ಆಗುತ್ತೆ. ಸೊ ನನಗಂತೂ ವಿಡಿಯೋ ಇಷ್ಟ ಆಯಿತು ನಿಮಗೆ ಅನ್ಕೋತೀನಿ. ಅಂದರೆ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ನಾವಿಲ್ಲ ಇಷ್ಟೆಲ್ಲ ಓಡಾಡಿದ್ದೀವಲ್ಲ, ಅದಕ್ಕೋಸ್ಕರ ನಾವು ಸೋಡಾ ಕುಡಿಯೋಣ ಅಂತ ಬಂದ್ವಿ. ಇದು ಬೇರೆಯವ್ರು ಯಾರೋ ಹಾಕಿಸ್ಕೊತಿದ್ರು, ಅದನ್ನು ವಿಡಿಯೋ ಮಾಡಿಕೊಂಡೆ. ನನಗಂತೂ ಸೋಡಾ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.